ಲಾಸ್ಟ್ ಟೈಮ್ ನಾವು ನೋಡಿದ್ದು ಪವರ್ ಅಪ್ ಹೇಗೆ ಮಾಡೋದು ಅಂತ ಏರ್ಕ್ರಾಫ್ಟ್ನ. ಇವಾಗ ನೋಡ್ತಾ ಇದ್ದೀವಿ ಪವರ್ ಡೌನ್ ಹೇಗೆ ಮಾಡಬೇಕು ಅಂತ. ಪವರ್ ಡೌನ್ ಮಾಡೋಕ್ಕಿಂತ ಮೊದಲು ಪವರ್ ಡೌನ್ ಹೇಗೆ ಮಾಡ್ತೀವಿ, ಫಸ್ಟ್ ಇವೆಲ್ಲ ನ್ಯಾಬಲ್ಲಿರುತ್ತೆ. ನಾನು ಆಫ್ ಮಾಡಿದ್ದೀನಿ ಆವಾಗಲೇ, ಯಾಕಂದರೆ ಬ್ಯಾಟ್ರಿ ತುಂಬ ವೇಸ್ಟ್ ಆಗುತ್ತೆ ಅಂತ. ನ್ಯಾಬಲ್ಲಿರುತ್ತೆ, ಅದನ್ನು ಆಫ್ ಮಾಡಬೇಕು. ಫಸ್ಟ್ ಇದು 1, ಇದು 2, ಇದು 3. ಇಲ್ಲಿ ಆನ್ ಅಂತ ಇದು ಮಾಡಿದಾಗ ADRS ಅಂತ ಬರುತ್ತೆ. ಇದು ಆನ್ ಮಾಡಿದಾಗ ಇದು ಆನ್ ಬ್ಯಾಟ್ ಅಂತ ಬರುತ್ತೆ. ಇದು ಆನ್ ಮಾಡಿದಾಗ ಆಫ್ ಅಂತ ಬರುತ್ತೆ. ಸೊ ಇದೆಲ್ಲ ಆಫ್ ಆದಮೇಲೆ ಕಾಕ್ಪಿಟ್ ಡೋರ್ ವಿಡಿಯೋ ಇದು ಆಲ್ರೆಡಿ ಆಫ್ ಮಾಡಿಕ್ಕಿದ್ದೀನಿ, ಯಾಕಂದರೆ ಇದೆಲ್ಲ ಸುಮ್ಮನೆ ವೇಸ್ಟು. ಇದೆಲ್ಲ ಬ್ಯಾಟ್ರಿ ಡೌನ್ ಮಾಡುತ್ತೆ. ಇದೆಲ್ಲ ಪೈಲಟ್ ಆನ್ ಆಗುವಾಗ, ಡಿಪಾರ್ಚರ್ ಆಗುವಾಗ ಯೂಸ್ ಆಗುತ್ತವೆ. ಸೊ ಅದಾದಮೇಲೆ ಕ್ರೂಸ್ ಸಪ್ಲೈ ಆಫ್ ಇದೆ ನೋಡಬೇಕು. ಆಮೇಲೆ ಸ್ಟ್ರೋಬ್ ಆನ್, ಇಟ್ಸ್ ಆಫ್ ಓನ್ಲಿ. ಇಟ್ಸ್ ಎ nav logo to it's off only. It's depend upon the dates. If it is a even number, I have to add a odd one number. If it is an odd number, then we have to add 2. Like that we have to use this logo, navigation logo buttons. ಅದಾದಮೇಲೆ ಸೀಟ್ ಬೆಲ್ಟ್ಸ್ ಆನ್ ಇದ್ದಲ್ಲ, ಇದೆಲ್ಲ ಆಫ್ ಆಗಿರಬೇಕು. ಇದೇನೆಂದರೆ ಇಂಡಿಕೇಶನ್ ಕೊಡುತ್ತೆ, ಯಾರು ಸೀಟ್ ಬೆಲ್ಟ್ ಹಾಕಿಲ್ಲ, ಯಾವುದು ಆಫ್ ಹಾಕಿಲ್ಲ, ಯಾರು ಹಾಕಿದ್ದಾರೆ ಅನ್ನೋದಕ್ಕೆ. ಆಮೇಲೆ ಕಡೆ ನೋ ಸ್ಮೋಕಿಂಗ್ ಝೋನ್ ಇದೆಲ್ಲ ಆಫಲ್ಲಿ ಇರಬೇಕು. ಆಮೇಲೆ ಕಡೆ ಬೀಕನ್ ಲೈಟ್ ಡೂಮ್ ಇಟ್ಸ್ ಆಫ್ ಮಾಡೋಣ. ಆಫ್ ಆಯಿತು. ಇದು ಬ್ರೈಟ್, ಇದು ಆಫ್. ಓಕೆ, ಇದೆಲ್ಲ ಆದಮೇಲೆ ಈಗೇನು ಮಾಡಬೇಕು, ಬ್ಯಾಟ್ರಿ ಆಫ್ ಮಾಡಬೇಕು. ಫಸ್ಟ್ ಬ್ಯಾಟ್ರಿ ಎಲ್ಲಿರುತ್ತೆ, ಇಲ್ಲಿರುತ್ತೆ. ಬ್ಯಾಟ್ರಿ 1, ಬ್ಯಾಟ್ರಿ 2. ಬ್ಯಾಟ್ರಿ 1 ಆಫ್, ಬ್ಯಾಟ್ರಿ 2 ಆಫ್. ಎಕ್ಸ್ಟರ್ನಲ್ ಪವರ್ ಆಫ್. ಎಕ್ಸ್ಟರ್ನಲ್ ಪವರ್ ಈಸ್ ಆಫ್. ಇವಾಗ ಆಫ್ ಮಾಡ್ತಿದ್ದೆ, ಸೌಂಡ್ ಬರುತ್ತೆ, ನೋಡ್ತಾ ಇರಿ ಹೆಂಗೆ ಸೌಂಡ್ ಬರುತ್ತೆ. ಇಷ್ಟೇ ನಾವು ಮಾಡಬೇಕಾಗಿರೋದು. ಇವಾಗ ಡಿಪಾರ್ಚರ್ ಆಗೋಕ್ಕೆ ಇನ್ನೊಂದು 2 hours ಬಿಫೋರ್ 1 hour ನಾವು ಪವರ್ ಆಫ್ ಮಾಡಬೇಕು. ಪವರ್ ಆಫ್ ಮಾಡಿದ್ಮೇಲೆ ಆಮೇಲೆ GPU ಕನೆಕ್ಟ್ ಮಾಡಬೇಕು. GPU ಕನೆಕ್ಟ್ ಆದಮೇಲೆ ಮಾಸ್ಟರ್ ಸ್ವಿಚ್ಚಲ್ಲಿ ಆನ್ ಮಾಡಿಬಿಟ್ಟು APU ಆನ್ ಮಾಡಬೇಕು. ಸೊ ಇದು ನಾವು ಮಾಡಬೇಕಾಗಿರೋ ಕೆಲಸ ಪೈಲಟ್ ಬರೋದಕ್ಕೆ ಮುಂಚೆ. ಸೊ ಪೈಲಟ್ ಬಂದಾದಮೇಲೆ ಅವ್ರಿಗೆ ಹೇಳಬೇಕು, ಈ ಥರ ಆಗಿದೆ, ಈ ಥರ ಮಾಡಿದ್ದೀವಿ ಅಂತ. ಸೊ ಅವ್ರಿಗೇನು ಗೊತ್ತಿರಲ್ಲ. ಸೊ ಏರ್ಕ್ರಾಫ್ಟ್ ಡಿಸೈನ್ಸ್ಗಳ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕೇನು ಅಂತ, ಯಾವ ಥರ ಇರುತ್ತೆ, ಹೇಗೆ ಹೋಗುತ್ತೆ, ಯಾವ ರೇಡಿಯಸಲ್ಲಿ ಹೋಗಬೇಕು, ಅವೆಲ್ಲ ನಾವು ಯಾವ ರಡಾರಲ್ಲಿ ಹೋಗಬೇಕು ಅನ್ನೋದು ನಾವು ಇಲ್ಲಿ ಫಸ್ಟ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅದಾದಮೇಲೆ ಫ್ಲೈಟ್ ಮೂವ್ ಆಗುವಾಗ ATC ಅವ್ರು ಬರ್ತಾರೆ. ATC ಅವ್ರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಪೈಲಟ್ ಕೆಲಸ ಜಸ್ಟ್ ಮೂವ್ ಮಾಡೋದು ಅಷ್ಟೇ. ಜಸ್ಟ್ ದೇ ವಾಂಟ್ ಟು ಫ್ಲೈ. ಸೊ ಹೀಗೆ ಪವರ್ ಅಪ್ ಮತ್ತು ಪವರ್ ಡೌನ್ ಮಾಡೋದು. ಲಾಸ್ಟ್ ವಿಡಿಯೋದಲ್ಲಿ ಪವರ್ ಅಪ್ ಮಾಡೋದು ಹೇಳ್ತಿದ್ದೆ, ಈ ವಿಡಿಯೋದಲ್ಲಿ ಪವರ್ ಡೌನ್ ಮಾಡೋ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಕಾಂಪೊನೆಂಟ್ ಎಕ್ಸ್ಚೇಂಜ್ ಇದ್ದಾಗ ಯಾವ ರೀತಿ ವರ್ಕ್ ಆಗುತ್ತೆ, ಸಿಸ್ಟಮ್ಗಳು ಯಾವ ರೀತಿ ಆಫ್ ಮಾಡಬೇಕು, ಯಾವ ರೀತಿ ಪ್ಲಗ್ಗಾರ್ಡ್ಗಳನ್ನ ಹಾಕಬೇಕು, ಸೊ ಅವೆಲ್ಲ ನಾನು ತೋರಿಸ್ಕೊಡ್ತೀನಿ. ಜಸ್ಟ್ ಬೇಸಿಕ್ ಇದೆಲ್ಲ ನಮಗೆ ಬಂದಂಥ. ಇವಾಗ ನಾನಿರೋ ಪೊಸಿಷನ್ ಯಾವುದು ಅಂದರೆ ಮಾಸ್ಟರ್ ಟೆಕ್ ಲೀಡ್ ಅಂತ. ನನಗೆ ಮಾಸ್ಟರ್ ಟೆಕ್ ಲೀಡ್ ಇಂಜಿನಿಯರ್ ಅಂದರೆ ಇಲ್ಲಿ ಏರ್ಕ್ರಾಫ್ಟ್ ಇಂಜಿನಿಯರಲ್ಲಿ ಮಾಸ್ಟರ್ ಟೆಕ್ ಲೀಡ್ ಇಂಜಿನಿಯರ್ ಆಗಿದ್ದೀನಿ. ಸೊ ಇದೆಲ್ಲ ನಮಗೆ ಬೇಸಿಕ್ ಆಗಿರುತ್ತೆ. ಸೊ ಇದೆಲ್ಲ ನಾವೇ ಮಾಡಬೇಕಾಗಿರುತ್ತೆ. ಸೊ ದಟ್ಸ್ ಇಟ್. ಇದು ನೋಡಿ ಕೆಂಪೇಗೌಡ ಏರ್ಪೋರ್ಟ್.